ಮನೆಯಲ್ಲಿರೋ ದೊಡ್ಡವರಿಗೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ಗಳು ಇರುತ್ತೆ. ಅದೇ ತರ ನಮ್ಮ ಬಾಡಿಯಲ್ಲಿ ದೊಡ್ಡ ಆರ್ಗನ್, ಇಂಟರ್ನಲ್ ಆರ್ಗನ್ ಅಂತ ಕರಿತೀವಲ್ಲ, ಯಾವುದು ಅಂದ್ರೆ ಲಿವರ್. ಸೊ ಅದು ಕೂಡ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಹೊಂದಿರುತ್ತೆ, ತುಂಬಾ ಕೆಲಸ ಮಾಡ್ತಾ ಇರುತ್ತೆ. ಎಷ್ಟೊಂದ್ ಸಲ ಲಿವರ್ ಕೂಡ ಸ್ಟ್ರಗಲ್ ಮಾಡ್ತಿರುತ್ತೆ. ಅವಾಗ ಅದು ಕೆಲವು ಮೈನರ್ ಸಿಂಟಮ್ಸ್ ನ ಬಿಟ್ಕೊಡುತ್ತೆ. ಅದನ್ನ ನಾವು ಆದಷ್ಟು ಬೇಗ ಐಡೆಂಟಿಫೈ ಮಾಡಬೇಕು. ಸೊ ಅದು ಯಾವುದು ಅಂತ ನೋಡೋದಾದ್ರೆ, ನಿಮಗೆ ಪರ್ಸಿಸ್ಟೆಂಟ್ ಆಗಿ ಸುಸ್ತು, ಫೆಟಿಗ್, ವೀಕ್ನೆಸ್ ಆಗ್ತಿದ್ರೆ ಅದು ಒನ್ ಆಫ್ ದ ಸೈನ್ ಇರಬಹುದು. ಇದು ಯಾಕೆ ಅಂದ್ರೆ ಮೇನ್ಲಿ ಗ್ಲೂಕೋಸ್ ಮೆಟಬಾಲಿಸಮ್ ಆಗೋದು ಲಿವರ್ ಅಲ್ಲಿ, ಅದರಿಂದಾಗಿ ಈ ಲಕ್ಷಣ ಬರಬಹುದು. ಹಾಗೇನೆ ನಿಮಗೆ ಡೈಜೆಷನ್ ಅಲ್ಲಿ ಏನಾದರೂ ಇಶ್ಯೂಸ್ ಆಗ್ತಿದ್ರೆ, ಫಾರ್ ಎಕ್ಸಾಂಪಲ್ ಬ್ಲೋಟಿಂಗ್ ಆಗ್ತಿರೋದು ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ಸ್ ಆಗ್ತಿದ್ರೆ ಒಂದ್ಸಲ ಲಿವರ್ ಪರೀಕ್ಷೆನ ಮಾಡಿಸ್ಕೊಳ್ಳೇಬೇಕು. ಹಾಗೆ ನಿಮಗೆ ತಿಳಿದಿರೋ ಹಾಗೆ ಯೆಲ್ಲೋ ಕಲರ್ ಐಸ್ ಅಥವಾ ಸ್ಕಿನ್ ನಲ್ಲಿ ಏನಾದ್ರು ಯೆಲ್ಲೋಯಿಶ್ ಡಿಸ್ಕಲರೇಷನ್ ಅನಿಸ್ತಿದ್ರೆ ಅದು ಜಾಂಡಿಸ್ ಆಗಿರ್ಬೋದು. ಅದು ಕೂಡ ಲಿವರ್ ಸ್ಟ್ರಗಲ್ ಮಾಡ್ತಿರೋ ಒಂದು ಲಕ್ಷಣ ಇರಬಹುದು. ಹಾಗೇನೆ ಈಗ ಎಲ್ಲಾದ್ರೂ ಮೈನರ್ ಕಟ್ಸ್ ಅಥವಾ ಸ್ವಲ್ಪ ಇಂಜುರೀಸ್ ಆದ್ರೆ, ತುಂಬಾನೇ ಬ್ಲೀಡಿಂಗ್ ಆಗ್ತಿದೆ ಅಥವಾ ಈಸಿಯಾಗಿ ಬ್ರೂಯಿಸಿಂಗ್ ಅಂತ ಹೇಳ್ತೀವಲ್ಲ, ಆ ತರ ಏನಾದ್ರು ಆಗ್ತಿದ್ರೆ ಅದು ಕೂಡ ಲಿವರ್ ಡ್ಯಾಮೇಜ್ ಸೈನ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದೆಲ್ಲದರ ಜೊತೆಗೆ ಸಪೋಸ್ ನಿಮ್ಗೆ ಏನಾದ್ರು ಪರ್ಸಿಸ್ಟೆಂಟ್ ಆಗಿ ಇಚ್ಚಿಂಗ್ ಆಗ್ತಿದ್ರೆ ಅದು ಕೂಡ ಲಿವರ್ ಇಂಜುರಿ ಒನ್ ಆಫ್ ದ ಸೈನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಲಿವರ್ ಟಾಕ್ಸಿನ್ಸ್ ನ ಬಾಡಿಯಿಂದ ಹೊರಹಾಕಕ್ಕೆ ಟ್ರೈ ಮಾಡ್ತಿರುತ್ತೆ. ಸೊ ಲಿವರ್ ತೊಂದರೆ ಯಾವಾಗ ಆಗಿರುತ್ತೆ ಅವಾಗ ಟಾಕ್ಸಿನ್ಸ್ ಗಳು ಬಾಡಿಯಲ್ಲಿ ಅಕ್ಯುಮುಲೇಟ್ ಆಗಿ ಈ ತರ ಇಚ್ಚಿಂಗ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಲಕ್ಷಣಗಳು ನೀವು ತಿಳ್ಕೊಂಡಿದ್ರೆ, ಇದರಲ್ಲಿ ಯಾವ್ದಾದ್ರು ಸಿಂಪ್ಟಮ್ ನಿಮಗೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಇದೆ ಅಂತ ಅನ್ಸಿದ್ರೆ ಇಮಿಡಿಯೇಟ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಮತ್ತೆ ಅಲ್ಟ್ರಾಸೋನೋಗ್ರಫಿ ಅಂತ 2 ಟೆಸ್ಟ್ಗಳು ಮಾಡಿಸ್ಕೊಂಡು ವೆರಿಫೈ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು.